ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದರೂ ಕೂಡ ಸರ್ಕಾರ ಇವತ್ತು ಪೊಲೀಸರನ್ನು ಬಳಸಿಕೊಂಡು ದಬ್ಬಾಳಿಕೆ ಮಾಡಿ ನಮ್ಮೆಲ್ಲರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಶಾಂತವಾಗಿ ಪ್ರತಿಭಟನೆ ಕೂಡ ಇವತ್ತು ಪೊಲೀಸರು ಮಾಡಕ್ಕೆ ಕೊಡ್ತಾ ಇಲ್ಲ ನಮಗೆ. ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಮಾಡಿದ್ದಕ್ಕಾಗಿ ಪ್ರತಿಭಟನೆ ಮಾಡಕತ್ತೇವೆ. ನಮ್ಮ ಧ್ವನಿ ಹತ್ತಕ್ಕಿದ್ರೆ ನಾವೇನು ಸುಮ್ಮಿರೋದಿಲ್ಲ, ನಾವು ಉಗ್ರ ಹೋರಾಟ ಮಾಡ್ತೇವೆ ಅವ್ರ ವಿರುದ್ಧ. ನಾವು ಅಧಿವೇಶನದಾಗೂ ಹೋರಾಟ ಮಾಡ್ತೇವೆ. ಇದನ್ನ ಈಗ ಅಧಿವೇಶನ ಪ್ರಾರಂಭ ಇದೆ, ಅದರಲ್ಲಿ ಕೂಡ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ. ಕಾಂಗ್ರೆಸ್ನವರು ಬಂಡತನದಿಂದ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಮನೆಗಳನ್ನ ತಮ್ಮ ಮನೆಗಳನ್ನಂತೆ ಇವತ್ತು ಒಂದು ರೀತಿ ಜನರಿಗೆ ಕಲ್ಪನೆ ಬರೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಮಾಡದ ಅರ್ಧ ಮನೆಗಳಿಗೆ ಮಾತ್ರ ದುಡ್ಡನ್ನು ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಒಂದು ಮೆಟ್ಟಿನೆಲ್ಲ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ದವರು ಸುಮಾರು 45,000 ಮನೆಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ ಅಂತ ಒಂದು ದೊಡ್ಡ ಕಾಂಗ್ರೆಸ್ಸಿನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಸಮಾವೇಶ. ಆದರೆ ಆ ಸಮಾವೇಶಕ್ಕೆ ಕಳೆಯನ್ನು ಇವರು ಕೊಟ್ಟಿರೋದು ಒಂದು ಕಾಂಗ್ರೆಸ್ ಸರ್ಕಾರ ಸಮಾವೇಶ ಅನ್ನೋ ಟೈಪ್. ಅದರಲ್ಲಿ ಏನಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆ ಅಡಿಯಲ್ಲಿ ನಾವು 45,000 ಮನೆಗಳನ್ನು ಕೊಡ್ತಾ ಇದ್ದೇವೆ ಬಡವರಿಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಸರೇ ಹೇಳುವಂಗೆ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನಾ, ಪ್ರೈಮ್ ಮಿನಿಸ್ಟ್ರು ಕೊಟ್ಟಂಥ ದುಡ್ಡಿನಲ್ಲಿ ರಾಜ್ಯ ಸರ್ಕಾರ ತನ್ನ ದುಡ್ಡನ್ನು ಹಾಕಿ ಫಲಾನುಭವಿಗಳಿಂದ ಮತ್ತು ಕಾಂಟ್ರಿಬ್ಯೂಷನನ್ನು ತೆಗೆದುಕೊಂಡು ಮನೆಗಳನ್ನು ಕಂಪ್ಲೀಟ್ ಮಾಡಿ ಇವತ್ತು ಮನೆಗಳನ್ನು ಹಂಚುವಂಥ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಹೆಸರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ದುಡ್ಡಿನಲ್ಲಿ ಆದಂಥ ಮನೆಗಳನ್ನು ಕಂಪ್ಲೀಟ್ ಮಾಡಿ ಕೊಡುತ್ತಿರುವಂಥ ಈ ಸಮಾರಂಭಕ್ಕೆ ಸಹಜವಾಗಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ಕೂಡ ಆಹ್ವಾನಿಸಬೇಕಾಗಿತ್ತು, ಅವ್ರನ್ನೂ ಕೂಡ ಕರಿಬೇಕಾಗಿತ್ತು, ಅವ್ರನ್ನ ಟೈಮ್ ಕೇಳಿ ಕಾರ್ಯಕ್ರಮ ಇಡಬೇಕಾಗಿತ್ತು. ಆದರೆ ಈ ಕೆಲಸ ತಾವ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನೋ ಅನ್ನುವಂಥ ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸ್ಬೇಕು ಅನ್ನುವಂಥ ಏಕೈಕ ವಿಚಾರದಿಂದ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಕೊನೆ ಹಂತದವರೆಗೆ ಈ ಕಾರ್ಯಕ್ರಮದ ಬಗ್ಗೆ ಡಾರ್ಕಲ್ಲಿಟ್ಟು ಅವರು ಕೇಂದ್ರ ಸರ್ಕಾರದ ಕಾರ್ಯಕ್ಕಾಗಿ ದಾವೋಸಿಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಬರ್ರಿ ಅಂಥೇಳಿ ಇನ್ವಿಟೇಷನ್ ಕೊಡುವಂಥ ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಹಾಗಾಗಿ ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ಕರೆದಿಲ್ಲ ಅನ್ನುವಂಥ ಉದ್ದೇಶದಿಂದ ಹಾಗೂ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ವಿ ಸೋಮಣ್ಣನವರು ಇಲ್ಲಿ ಹುಬ್ಬಳ್ಳಿಯಲ್ಲಿ ಮನೆಗಳಿಗೆ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿದ್ರು. ನಮ್ಮ BJP ಸರ್ಕಾರ ಸ್ಯಾಂಕ್ಷನ್ ಮಾಡಿದಂಥ ಭೂಮಿಯಲ್ಲಿ ವಿ ಸೋಮಣ್ಣನವರು ಕೊಟ್ಟಂಥ ಮನೆಗಳ ಭೂಮಿ ಪೂಜೆ ಆಗಿತ್ತು. ಆದರೆ ಇವತ್ತು ಯಾವುದೂ ಕೂಡ ಕನ್ಸಿಡರೇಷನ್ ಮಾಡ್ದೆ ನಾವು ಕೊಟ್ಟಂಥ ದುಡ್ಡು ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ದುಡ್ಡು ಭಾರತೀಯ ಜನತಾ ಪಕ್ಷ ಅಂತ ಕೊಟ್ಟಂಥ ಮನೆಗಳನ್ನು ಇವತ್ತು ಕಂಪ್ಲೀಟ್ ಮಾಡುವಂಥ ಕೆಲಸದಲ್ಲಿ ತಮ್ಮ ಕಾಂಗ್ರೆಸ್ಸಿನ ಸಮಾವೇಶ ಅನ್ನೋ ಟೈಪ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ 1,30,000 ಚಿಲ್ಲರ ಮನೆಗಳನ್ನು ಇವರು ಕಂಪ್ಲೀಟ್ ಮಾಡಬೇಕಾಯಿತು ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ದು. ಆದರೆ ಆ ಮನೆಗಳನ್ನು ಕಟ್ ಮಾಡಿ ದುಡ್ಡಿಲ್ಲ ಅಂಥೇಳಿ ಆ ಮನೆಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಕರ್ಟೈಲ್ಮೆಂಟ್ ಅಂತೇಳಿ ಆ ದುಡ್ಡುಗಳನ್ನು ಕಟ್ ಮಾಡಿ ಅದು 1 ಲಕ್ಷದ ಚಿಲ್ಲರ ಮನೆಗಳ ದುಡ್ಡನ್ನು ಅರ್ಧ ದುಡ್ಡನ್ನೇ ಈ ಕಡೆ ಇನ್ನಿನ್ನು 45,000 ಮನೆಗಳಿಗೆ ದುಡ್ಡನ್ನು ಕೊಟ್ಟು ಮನೆಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವರಿಗೆ ನಿಜವಾಗಿ ಬಡವರ ಮೇಲೆ ಪ್ರೀತಿ ಇದ್ರಂದ್ರೆ ಭಾರತೀಯ ಜನತಾ ಪಕ್ಷ ಏನು ಶುರು ಮಾಡಿತ್ತು ಆ ಎಲ್ಲ ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಿತ್ತು. ಮಳೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಗುರಿಯಾದಂಥ ಬಿದ್ದಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಹೊಸ ಮನೆಗಳನ್ನು ಸುಮಾರು ಒಂದು 2.5 ಲಕ್ಷ ಮನೆಗಳನ್ನು ಕನಿಷ್ಠ ಕಟ್ಟಿಸಿಕೊಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷ ಭೂಮಿ ಪೂಜೆ ಮಾಡಿದಂಥ ಮನೆಗಳನ್ನು ಪೂರ್ತಿ ಕಂಪ್ಲೀಟ್ ಮಾಡಿದ ತಮ್ಮ ಪಕ್ಷದ ಒಂದು ಸಮಾವೇಶ ಏನು ಮಾಡ್ತಿದ್ದಾರೆ. ಶಿಷ್ಟಾಚಾರವನ್ನು ಏನು ಉಲ್ಲಂಘಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೀಲಾರ್ದ. ಅದಕ್ಕಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು, MR ಪಾಟೀಲ್ರು, ಶ್ರೀ ಪ್ರದೀಪ್ ಶೆಟ್ಟರ್ ಅವರು ಹಾಗೂ ಎಲ್ಲ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಮಂಡಲ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಬೆಳಿಗ್ಗೆ ಮಾತಾಡಿ ಅನ್ಕೋತೀನಿ, ಶಿಷ್ಟಾಚಾರ ಈಗಾಗಲೇ ಮಾನ್ಯ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಅವ್ರು ಬೆಲ್ಲದವ್ರು ಹೇಳಿದರು ನಮ್ಮ ಕೇಂದ್ರ ಸಚಿವರ ಬಗ್ಗೆ ಶಿಷ್ಟಾಚಾರ ಉಲ್ಲಂಘನೆ ಅಂತೇಳಿ. ಅಲ್ಲಿಗೆ ನಿಂತಿಲ್ಲ,
ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಿಷ್ಟಾಚಾರನೂ ಉಲ್ಲಂಘನೆ ಬಹುಶಃ ಫಸ್ಟ್ ಟೈಮ್. ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ನಡೆದರೆ ಅದು ಪ್ರೈಮ್ ಮಿನಿಸ್ಟರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಯಾರದೇ ಕಾರ್ಯಕ್ರಮ ನಡೆದರೂ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಅಧ್ಯಕ್ಷತೆಯನ್ನು ಕೊಡಬೇಕು. ಆದರೆ ಇಲ್ಲಿ ಹಿಟ್ಲರ್ ರೂಲ್ ಮಾಡೋ ಮುಖಾಂತರ ಜಮೀರ್ ಅಹ್ಮದ್ ಅವರು ಪ್ರಸಾದ ಅಭಯನ್ನು ಸೈಡ್ಗಿಟ್ಟು ಅಧ್ಯಕ್ಷತೆಯನ್ನು ತಾವು ಮಾಡ್ಕೊಂಡಾರ. ಇದು ಶಿಷ್ಟಾಚಾರದ ಬಹುದೊಡ್ಡದಾಗಿರ್ತಕ್ಕಂಥ ಉಲ್ಲಂಘನೆ. ಇದು ಯಾಕೆ ಮಂತ್ರಿಗಳು ಅಧ್ಯಕ್ಷತೆ ಅಂತ ತೊಗೊಂತಾರ? ಯಾವುದೇ ಕ್ಷೇತ್ರದಲ್ಲಿ, ಅದು ಕುಂದಗೋಳಿರಲಿ, ಹುಬ್ಬಳ್ಳಿರಲಿ, ಸೆಂಟ್ರಲ್ ಇರಲಿ, ಪಶ್ಚಿಮ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ಶಾಸಕರು ಅಧ್ಯಕ್ಷತೆ ಕಂಪಲ್ಸರಿ ಇರುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಜಮೀರ್ ಅಹ್ಮದ್ ಮೋಸ್ಟ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಅಂತೇಳಿ ನನಗೆ ಅಧ್ಯಕ್ಷತೆ ಅಂತ ತೊಗೊಂಡಾರೋ, ಪ್ರಸಾದ್ ಅಬ್ಬೈನ್ ಯಾಕೆ ಸರ್ಚಾರನ್ನು ಜಮೀರ್ ಅಹ್ಮದ್ ಹೇಳಿ ಮುಂದೆ. ಕಾಂಗ್ರೆಸ್ ಸರ್ಕಾರದವರು ಸಂಪೂರ್ಣ ಶಿಷ್ಟಾಚಾರದ ವಿರುದ್ಧವಾಗಿದೆ. ಇವತ್ತು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಬಂದಂಥ ದುಡ್ಡಿದು ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ವಸತಿ ಸಚಿವರಾದಂಥ ವಿ ಸೋಮಣ್ಣವರು ಇದ್ದಾಗ ಬಂದಂಥ ಸ್ಕೀಮ್ ಇದು. ಇವತ್ತು ಈ ಜಾಗವನ್ನು ಈ ಸರ್ಕಾರಿ ಜಾಗವನ್ನು ಮಹಾನಗರ ಪಾಲಿಕೆಯವರೇ ಕೊಟ್ಟಿದ್ದವಾಗ ಅಲ್ಲಿ ಮನೆಗಳಿಗೆ ಎಲ್ಲ ದುಡ್ಡು ತೊಗೊಂಬಂದಿದ್ದು ಆವಾಗಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಾಗೂ ಕೇಂದ್ರದ ಪ್ರಧಾನಮಂತ್ರಿಗಳ ಸರ್ಕಾರ ಇದ್ದಾಗಿದ್ದು.